ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 7 ಜನ ಆರೋಪಿಗಳು ನಟ ದರ್ಶನ್ ಸೇರಿದಂತೆ 6 ಜನಕ್ಕೂ ಕೂಡ ನಿನ್ನೆ ಜಾಮೀನು ಮಂಜೂರಾತು ಹೈಕೋರ್ಟ್ನಿಂದ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟ ಚೇತನ್ ಅಹಿಂಸಾ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ಕಲ್ಚರ್ ಹೋಗಬೇಕು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಟ ಚೇತನ್ ಅಹಿಂಸಾ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ಗೆ ಬೇಲ್ ಸಿಕ್ಕಿದೆ, ಇದು ಖುಷಿ ವಿಚಾರ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡ್ತಾ ದರ್ಶನ್ ಒಳ್ಳೆ ಮನುಷ್ಯನಾಗಿ ಬದಲಾವಣೆ ಒಳ್ಳೆಯದು ಅಂತ ಅಹಿಂಸಾ ಚೇತನ್ ಹೇಳಿದ್ದಾರೆ. ದರ್ಶನ್ಗೆ ಇವಾಗ ಜಾಮೀನು ಮಂಜೂರು ಮಾಡಿದ್ದಾರೆ. ಈ ಒಂದು ರಿಯಾಕ್ಷನ್ ಸರ್, ಫಸ್ಟ್ ರಿಯಾಕ್ಷನ್ ಅಂತ ಈ ಒಂದು ವಿಚಾರಕ್ಕೆ. ಇದು ಬಹಳ ಗಂಭೀರವಾದ ಪ್ರಕರಣ ಅಂತ ನಮ್ಮೆಲ್ಲರೂ ಗೊತ್ತಿದೆ. ಜೂನ್ 11 ಅಂತ ನನಗೆ ಜ್ಞಾಪಕ ಇದೆ. ಆಮೇಲೆ ಜೂನ್ 11 ಆದ್ಮೇಲೆ ಇವಾಗ 6 ತಿಂಗಳು ನಂತರ ಇವಾಗ ಜಾಮೀನು ಕೊಟ್ಟಿದೆ ಕೋರ್ಟ್ಸ್. ನಾನು ಜೈಲಲ್ಲಿ ಇದ್ದಾಗ ನನ್ನ ಜ್ಞಾಪಕ ಇದೆ, ಪ್ರತಿ ಒಂದು ದಿನಾನೂ ನಮಗೆ ಯಾವಾಗ ಕೊಡ್ತಾರೆ, ಮುಂದೆ ಒಂದು 3 ದಿನಾನೋ 1 ವಾರನೋ 1 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷನೂ ಆಗ್ಬೋದು. ನಮಗೆ ಟೈಮ್ ಲೈನ್ ಅನ್ನೋದು ಗೊತ್ತಿರಲ್ಲ. ಸೊ ಆ ಟೈಮ್ ಲೈನ್ ಅನ್ನೋದು ಗೊತ್ತಿದ್ರೆ 6 ತಿಂಗಳು ಅಂತ ಗೊತ್ತಿದ್ರೆ ನಿಮ್ಮ ಮನಸ್ಸನ್ನು ಫಿಕ್ಸ್ ಮಾಡ್ಕೋಬಹುದು. ಬಟ್ ಎಷ್ಟು ದಿನ ವರ್ಷಾಂಗಳೇ ಆಗ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೂ ಕೂಡ ಅದು ಒಂಥರ ನಿಮಗೆ ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಕ್ಕೆ, ಒಂದು ಪಶ್ಚಾತ್ತಾಪ ಪಡಕ್ಕೆ. ಯಾಕಂದ್ರೆ ಜೈಲ್ ಅನ್ನೋದು ಅದು ಬರೀ ಒಂದು ಪ್ಯೂನೇಟಿವ್ ಪನಿಷ್ಮೆಂಟ್ ಅಷ್ಟೇ ಅಲ್ಲ. ಜೈಲ್ ಅನ್ನೋದು ಒಂದು ರಿಹ್ಯಾಬಿಲಿಟೇಟಿವ್, ಒಂದು ಉತ್ತಮವಾದ ಮನುಷ್ಯನ್ ಮಾಡೋದು ಜೈಲಿನ ಕರ್ತವ್ಯ. ಸೊ ನಾವೇನ್ ನಿರೀಕ್ಷೆ ಮಾಡ್ತೀವಿ ಅಂದ್ರೆ ಇವಾಗ 6 ತಿಂಗಳು ಕೋರ್ಟು ಅವರ ಎಲ್ಲ ಒಂದು 4,000 ರೂಪಾಯಿ ಚಾರ್ಜ್ ಶೀಟು ಎಲ್ಲ ಒಂದು ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಅದನ್ನ ಸೂಕ್ಷ್ಮವಾಗಿ ನೋಡ್ಕೊಂಡು ಅವ್ರು ತೀರ್ಮಾನ ಕೊಟ್ಟಿರ್ತಾರೆ. ಸೊ ಇವಾಗ ಏನಾಗುತ್ತೆ, ನಾವೇನಂದ್ರೆ ದರ್ಶನ್ ಅವರು ಕೂಡ ಮತ್ತೆ ಅವ್ರ ತಂಡದವರು ಕೂಡ ಜೈಲಿನಲ್ಲಿ ಅವರು ಪಶ್ಚಾತ್ತಾಪ ಪಟ್ಟು ಇವಾಗ ಒಂದು ಉತ್ತಮವಾದ ಬೇಲ್ ನೀಡಿತ್ತು ಅವರ ಆರೋಗ್ಯ ದೃಷ್ಟಿಯಿಂದ. ಇದೀಗ ಮತ್ತೆ ಬೇಲ್ ಆಗಿದೆ ನಿನ್ನೆ. ಅಂದ್ರೆ ಇವಾಗ ಜೈಲ್ ಅನ್ನೋದು ಕೂಡ ನಮಗೆ ಇವಾಗ ಈ ಸ್ಟಿಲ್ ಇನ್ನಸೆಂಟ್ ಅಂಟಲ್ ಪ್ರೂವನ್ ಗಿಲ್ಟಿ. ನಮ್ಗೆ ಇವಾಗ ಇದು ಕನ್ವಿಕ್ಷನ್ ಅನ್ನೋದು ಇಲ್ಲ. ಕನ್ವಿಕ್ಷನ್ ಅನ್ನೋದು ಎಷ್ಟು ದಿನ ತೊಗೊಳೋದು, ಎಷ್ಟು ತಿಂಗಳ ವರ್ಷ ತೊಗೊಳತ್ತೋ, ಅದು ವರ್ಷಗಳೇ ತೊಗೊಳತ್ತೋ ನಾವು ನೋಡಬೇಕು. ಬಟ್ ಇವಾಗ 6 ತಿಂಗಳು ಅನ್ನೋದು ಇಸ್ ಅ ಸಾಲಿಡ್ ಅಮೌಂಟ್ ಆಫ್ ಟೈಮ್. ಅಂಡ್ ಕೋರ್ಟ್ ನಾನು ಏನ್ ನೋಡಬೇಕು ಅಂದ್ರೆ, ಇದು ಕೋರ್ಟ್ ಪ್ರತಿ ಸಲಿನೂ ಕೋರ್ಟ್ ಮುಂದೆ ಬಂದು ಈ ಕೋರ್ಟ್ಸ್ ರಿಜೆಕ್ಟ್ ಮಾಡ್ತಾ ಇದ್ರು. ಅಂದ್ರೆ ಇವಾಗ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಜೈಲಿಗೆ ಹಾಕಿದಾಗ ಕೋರ್ಟ್ ಮುಂದೆ ಬರಕ್ಕೆ ಬಿಡಲ್ಲ. ಕೋರ್ಟ್ ಮುಂದೆ ಬಂದ್ರೆ ಎಲ್ಲಿ ಅವ್ರನ್ನ ಬಿಟ್ಬಿಡ್ತಾರೆ ಅನ್ನೋ ಒಂದು ಇದಿರುತ್ತೆ. ಅದು ವರ್ಷಾಂಗಲ್ಲಿ ಇಟ್ಕೊಂಡಿರೋರು ಕೆಲವು ಸಲ ಇಲ್ಲಿ ಕೋರ್ಟ್ ಮುಂದೆ ಬರ್ತಾ ಇತ್ತು. ಬಟ್ ಕೋರ್ಟೇ ಇಲ್ಲ ಇದಕ್ಕೆ ಬೇಲ್ ಸಿಗಕ್ಕೆ ಸಾಕಷ್ಟು ನಮಗೆ ಎವಿಡೆನ್ಸ್ ಇಲ್ವೋ ಅಥವಾ ಇನ್ನೂ ಒಂದ್ ರೀತಿ ಇರಬೇಕು ಅಂತ. ಲೂಪ್ ಹೋಲ್ಸ್ ಒಂದು, ಮತ್ತೊಂದ್ ಕಡೆ 6 ತಿಂಗಳ ಜೈಲಲ್ಲಿದ್ದಾರೆ, ಮತ್ತೊಂದ್ ಕಡೆ 193 ಈಗ ಸಾಕ್ಷಿಗಳ ವಿಚಾರಣೆ ಆಗಬೇಕು. ಹೀಗಾಗಿ ತುಂಬಾ ಪ್ರೊಸೆಸ್ ಲೇಟ್ ಆಗುತ್ತೆ. ಆ ಒಂದು ವಿಚಾರವಾಗಿ ಬೇಲ್ ನೀಡಿದಂತೆ ಜಡ್ಜ್ ಅವ್ರು ನೋಡಿದ್ರೆ ಮಿಸ್ಟರ್ ಶೆಟ್ಟಿ ಅವ್ರ ಮಿಸ್ಟರ್ ಅವರೆಷ್ಟು ನಾನು ಕರೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಅವರು ಕೂಡ ಎಲ್ಲ ಒಂದು ನಾನು ಲಾ ಕೇಸ್ ನಲ್ಲಿ ಯಾಕೆ ಮಾಡಿದ್ದಾರೆ ಅಂತ ನೋಡಿದೆ. ಅವರು ಕೂಡ ಅವ್ರ ವಾದದಲ್ಲಿ ಅವ್ರು ಮಾಡಿದ್ದಾರೆ. 6 months ಇಸ್ ಅ ಕನ್ಸಿಡರಬಲ್ ಅಮೌಂಟ್ ಆಫ್ ಟೈಮ್. ಅಂಡ್ 6 ತಿಂಗಳಾಗದ್ರೆ ಪಶ್ಚಾತ್ತಾಪ ಆಗಿದ್ವೋ ಇಲ್ವೋ ಅವರ ಮುಂದಿನ ನಡೆ ನುಡಿತಕ್ಕಂತೆ ನಾವು ಗುರುತಿಸಬೇಕು. ನಮಗೆ ಅವರ ಮನಸ್ಸಿನಲ್ಲಿ ಏನಿದೆ, ಅವ್ರು ಹೆಂಗೆ ಮುಂದೆ ಯಾವ ರೀತಿ ನಡ್ಕೊಂತಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಉತ್ತಮವಾದ ಕೆಲಸನೋ ಅಥವಾ ಮುಂಚೆಯಿಂದ ಮಾಡ್ಕೊಂಡ್ ಮುಂದೆ ಮಾಡ್ತಾರೋ ಅದು ಅವರ ಮೇಲೆ ನಿಂತಿರುತ್ತೆ. ಸೊ ಅದನ್ನ ಕರ್ನಾಟಕ ಜನ ಗಮನಿಸ್ತಾ ಇರ್ತಾರೆ. ನಮ್ಮನ್ನೆಲ್ಲ ಇವತ್ತು ನಿನ್ನೆ ನೋಡಿರೋದಲ್ಲ. ಇವಾಗ 6 ತಿಂಗಳಿಂದ ದರ್ಶನ್ ಪರಿಚಯ ಅವರು ಆಗಿರೋದಲ್ಲ. ಅವರು ಒಂದು 30-40 ವರ್ಷಗಳಿಂದ ಪರಿಚಯ ಆಗಿರೋದು. ಸೊ ಅವ್ರು ಹೆಂಗ್ ನಡೀತಾರೆ ಅನ್ನೋದು ಕೂಡ ನಮಗೆ ಜನ ನೋಡ್ತಾ ಇರ್ತಾರೆ. ನಾವು ಕೂಡ ಅವರಿಂದ ಒಂದು ಉತ್ತಮ ನಡೆಯನ್ನ ನಿರೀಕ್ಷೆ ಮಾಡ್ತೀವಿ. ಸರ್, ರೇಣುಕಾಸ್ವಾಮಿ ತಂದೆ ಈಗ ಅವ್ರು ಸಹ ನಮ್ಮ ಮಗನಿಗೆ ನ್ಯಾಯ ಬೇಕಂತ ಕಣ್ಣೀರಾಗ್ತಿದ್ದಾರೆ ಸರ್. ಈ ಒಂದು ವಿಚಾರಕ್ಕೆ ಒಂದ್ ಮಗ ಕಳ್ಕೊಳ್ಳೋದು ಬಹಳ ಕಷ್ಟ. ನಮಗೆ ತಂದೆ ತಾಯಿನ ನಾವು ಮಕ್ಕಳಾಗಿ ತಂದೆ ತಾಯಿ ಕಳ್ಕೊಳ್ಳೋದು ಎಷ್ಟು ಕಷ್ಟ ಇದ್ದಾಗ, ತಂದೆ ತಾಯಿ ಅವ್ರು ಬದುಕಿದ್ದಾಗ ಅವ್ರ ಮಗನ್ನೇ ಈ ತರ ಒಂದು ಅಮಾನವೀಯ ಕಳ್ಕೊಳ್ಳೋದು ಅದು ಬಹಳ ಕಷ್ಟದ ವಿಚಾರ. ಅದನ್ನ ಅವರು ಇವಾಗ ಕಣ್ಣೀರ್ ಹಾಕೋದು ನನಗೇನು ಆಶ್ಚರ್ಯ ಇಲ್ಲ. ಮತ್ತೆ ಅವ್ರಿಗೂ ಬಹಳ ನೋವಾಗಿರುತ್ತೆ. ನಿಜವಾಗ್ಲೂ ಕನ್ವಿಕ್ಷನ್ ಆದ್ರೂ ಕೂಡ ಅವ್ರಿಗೆ ಸಂಪೂರ್ಣವಾಗಿ ನೋವು ಹೋಗಲ್ಲ. ಸೆಲೆಬ್ರೇಷನ್ ಜೋರಾಗಿದೆ ಸರ್. ಫ್ಯಾನ್ಸ್ ಅನ್ನೋರು ಕೂಡ ಇವತ್ತಿನ ದಿನ ಫ್ಯಾನ್ಸ್ ಅನ್ನು ಕೂಡ ಜನರಲೈಸ್ ಮಾಡಕ್ ಆಗಲ್ಲ ವೀರೇಶ್ ಅವರೇ. ಇವಾಗ ಫ್ಯಾನ್ಸ್ ಅನ್ನೋರು ಕೂಡ ನಮಗೆ ಸಿನಿಮಾದಲ್ಲಿ ಇಷ್ಟಪಡೋರು ಇರ್ತಾರೆ, ನಮಗೆ ಸಮಾಜದಲ್ಲೂ ಇಷ್ಟಪಡೋರು ಇಷ್ಟಪಡದೇರು ಇರ್ತಾರೆ. ಇಲ್ಲ ಸಮಾಜದಲ್ಲಿ ನನ್ಗೆ ಇಷ್ಟ ಇಲ್ಲ ಬಟ್ ಸಿನಿಮಾ ನೋಡಬಹುದು, ಯಾಕಂದ್ರೆ ಸಿನಿಮಾದಲ್ಲಿ ಒಳ್ಳೆ ವಿಚಾರಗಳು, ಒಳ್ಳೆ ಆಕ್ಷನ್ ಥ್ರಿಲ್ಲರ್ ಇರುತ್ತೆ ಅಂತ. ಸೊ ಫ್ಯಾನ್ಸ್ ಅವರು ಕೂಡ ಅದನ್ನ ಡಿವೈಡ್ ಮಾಡೋದು ಬಿಟ್ವೀನ್ ದ ಪರ್ಸನ್ ಅಂಡ್ ದ ಆಕ್ಟರ್ ಅನ್ನೋದು ಕ್ಯಾರೆಕ್ಟರ್. ಸಿನಿಮಾದಲ್ಲಿ ಒಂದು ಕಾಲ್ಪನಾ ಒಂದು ಪಾತ್ರಧಾರಿಗೂ ನಿಜ ಜೀವನದ ವ್ಯಕ್ತಿಗೂ ವ್ಯತ್ಯಾಸ ಮಾಡೋ ಜನ ನಮಗೆ ಬಹಳ ಸೂಕ್ಷ್ಮವಾಗಿ ನೋಡೋರು ಇದ್ದಾರೆ. ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳಬೇಕು, ಕೆಟ್ಟ ಕೆಲಸ ಮಾಡಿದ್ರೆ ಇದು ಕೆಟ್ಟದಂತ ಹೇಳಬೇಕು.
ನಾವು ಎಲ್ಲಾ ದರ್ಶನ್ ಫ್ಯಾನ್ಸ್ ಒಂದೇ ರೀತಿ ಇರ್ತಾರೆ ಅಂತ ಹೇಳಕ್ ಆಗಲ್ಲ. ದರ್ಶನ್ ಅಂತಾರೆ ಸರ್ ಎಲ್ಲಾ ಫ್ಯಾನ್ಸ್ಗೆ. ಆಮೇಲೆ ಎಲ್ಲಾ ಸಿನಿಮಾ ಸ್ಟಾರ್ಗಳ ಫ್ಯಾನ್ಸ್ ಕೂಡ ಒಂದೇ ರೀತಿ ಇರ್ತಾರೆ ಅಥವಾ ಒಂದೇ ರೀತಿ ಬ್ಲೈಂಡ್ ಫ್ಯಾನ್ಸ್. ನನ್ನ ಪ್ರಕಾರ ನಿಜವಾಗ್ಲೂ ಫ್ಯಾನ್ ಅಂದ್ರೆ ವೀರೇಶ್ ಅವರೇ, ಯಾರು ನಮ್ಮ ಇಷ್ಟಪಟ್ಟಿರೋ ವ್ಯಕ್ತಿನ ಅವರಿಗೆ ಇನ್ನೂ ಒಳ್ಳೆಯವರಾಗಬೇಕು ಅಂತ ಒತ್ತಡ ಹಾಕೋರೆ ನಿಜವಾದ ಫ್ಯಾನ್. ಸೊ ನಮಗೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬ್ಲೈಂಡ್ ಆಗಿ ಅವ್ರು ಮಾಡಿದ್ದೆಲ್ಲ ಸರಿ ಅನ್ನೋ ನಂಬೋರ್ ಪ್ರಶ್ನೆ ಬರಲ್ಲ. ನಮಗೂ ಕೂಡ ಇವತ್ತಿನ ದಿನ ಬಹಳ ಪ್ರಜ್ಞಾವಂತ ಜನತೆ ಇದೆ. ಸೊ ಇವತ್ತಿನ ದಿನ ಕ್ರೇಜ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡಿಮೆ ಆಗದೆ ಇರಬಹುದು, ಬಟ್ ಬ್ಲೈಂಡ್ ಕ್ರೇಜ್ ಅನ್ನೋದು ಖಂಡಿತ ಕಡಿಮೆ ಆಗೋ ಸಾಧ್ಯತೆಗಳಿದೆ. ಅದು ಸಮಾಜಕ್ಕೆ ಒಳ್ಳೇದು. ಸ್ಟಾರ್ ಕಲ್ಚರ್ ಅನ್ನೋದು ನಮಗೆ ಸಮಾಜಕ್ಕೆ ಅದು ಒಳ್ಳೇದಲ್ಲ. ಬಟ್ ನಮಗೆ ಇಷ್ಟವಾದ ಸಿನಿಮಾಗಳು ನೋಡ್ಲಿ, ಎಂಟರ್ಟೈನ್ಮೆಂಟ್ ಬೇಕಾಗತ್ತಲ್ವಾ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ 7 ಜನ ಆರೋಪಿಗಳು, ನಟ ದರ್ಶನ್ ಸೇರಿದಂತೆ 6 ಜನಕ್ಕೂ ಕೂಡ ನಿನ್ನೆ ಜಾಮೀನು ಮಂಜೂರಾತು ಹೈಕೋರ್ಟ್ನಿಂದ. ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಟ ಚೇತನ್ ಅಹಿಂಸಾ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ಕಲ್ಚರ್ ಹೋಗಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಟ ಚೇತನ್ ಅಹಿಂಸಾ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ದರ್ಶನ್ಗೆ ಬೇಲ್ ಸಿಕ್ಕಿದೆ, ಇದು ಖುಷಿ ವಿಚಾರ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡ್ತಾ ದರ್ಶನ್ ಒಳ್ಳೆ ಮನುಷ್ಯನಾಗಿ ಬದಲಾವಣೆ ಒಳ್ಳೆಯದು ಅಂತ ಅಹಿಂಸಾ ಚೇತನ್ ಹೇಳಿದ್ದಾರೆ. ದರ್ಶನ್ಗೆ ಇವಾಗ ಜಾಮೀನು ಮಂಜೂರು ಮಾಡಿದ್ದಾರೆ. ಈ ಒಂದು ರಿಯಾಕ್ಷನ್ ಸರ್, ಫಸ್ಟ್ ರಿಯಾಕ್ಷನ್ ಅಂತ ಈ ಒಂದು ವಿಚಾರಕ್ಕೆ. ಇದು ಬಹಳ ಗಂಭೀರವಾದ ಪ್ರಕರಣ ಅಂತ ನಮ್ಮೆಲ್ಲರೂ ಗೊತ್ತಿದೆ. ಜೂನ್ 11 ಅಂತ ನನಗೆ ಜ್ಞಾಪಕ ಇದೆ. ಆಮೇಲೆ ಜೂನ್ 11 ಆದ್ಮೇಲೆ ಇವಾಗ 6 ತಿಂಗಳು ನಂತರ ಇವಾಗ ಜಾಮೀನು ಕೊಟ್ಟಿದೆ ಕೋರ್ಟ್ಸ್. ನಾನು ಜೈಲಲ್ಲಿ ಇದ್ದಾಗ ನನಗೆ ಜ್ಞಾಪಕ ಇದೆ, ಪ್ರತಿ ಒಂದು ದಿನಾನೂ ನಮಗೆ ಯಾವಾಗ ಕೊಡ್ತಾರೆ, ಮುಂದೆ ಒಂದು 3 ದಿನನೋ 1 ವಾರನೋ 1 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷನೂ ಆಗ್ಬೋದು. ನಮಗೆ ಟೈಮ್ ಲೈನ್ ಅನ್ನೋದು ಗೊತ್ತಿರಲ್ಲ. ಸೊ ಆ ಟೈಮ್ ಲೈನ್ ಅನ್ನೋದು ಗೊತ್ತಿದ್ರೆ 6 ತಿಂಗಳಂತ ಗೊತ್ತಿದ್ರೆ ನಿಮ್ಮ ಮನಸ್ಸನ್ನು ಫಿಕ್ಸ್ ಮಾಡ್ಕೋಬಹುದು. ಬಟ್ ಎಷ್ಟು ದಿನ ವರ್ಷಾನ್ಗಳೇ ಆಗ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೂ ಕೂಡ ಅದು ಒಂಥರ ನಿಮಗೆ ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಕ್ಕೆ, ಒಂದು ಪಶ್ಚಾತ್ತಾಪ ಪಡಕ್ಕೆ. ಯಾಕಂದ್ರೆ ಜೈಲ್ ಅನ್ನೋದು ಅದು ಬರೀ ಒಂದು ಪ್ಯೂನಿಟಿವ್ ಪನಿಷ್ಮೆಂಟ್ ಅಷ್ಟೇ ಅಲ್ಲ. ಜೈಲ್ ಅನ್ನೋದು ಒಂದು ರಿಹ್ಯಾಬಿಲಿಟೇಟಿವ್, ಒಂದು ಉತ್ತಮವಾದ ಮನುಷ್ಯನ್ ಮಾಡೋದು ಜೈಲಿನ ಕರ್ತವ್ಯ. ಸೊ ನಾವೇನ್ ನಿರೀಕ್ಷೆ ಮಾಡ್ತೀವಿ ಅಂದ್ರೆ ಇವಾಗ 6 ತಿಂಗಳು ಕೋರ್ಟು ಅವರ ಎಲ್ಲ ಒಂದು 4,000 ಪೇಜ್ ಚಾರ್ಜ್ ಶೀಟು ಎಲ್ಲ ಒಂದು ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಅದನ್ನ ಸೂಕ್ಷ್ಮವಾಗಿ ನೋಡ್ಕೊಂಡು ಅವ್ರು ತೀರ್ಮಾನ ಕೊಟ್ಟಿರ್ತಾರೆ. ಸೊ ಇವಾಗ ಏನಾಗತ್ತೆ, ನಾವೇನಂದ್ರೆ ದರ್ಶನ್ ಅವರು ಕೂಡ ಮತ್ತೆ ಅವ್ರ ತಂಡದವರು ಕೂಡ ಜೈಲಿನಲ್ಲಿ ಅವರು ಪಶ್ಚಾತ್ತಾಪ ಪಟ್ಟು ಇವಾಗ ಒಂದು ಉತ್ತಮವಾದ ಬೇಲ್ ನೀಡಿತ್ತು ಅವರ ಆರೋಗ್ಯ ದೃಷ್ಟಿಯಿಂದ. ಇದೀಗ ಮತ್ತೆ ಬೇಲ್ ಆಗಿದೆ ನಿನ್ನೆ. ಅಂದ್ರೆ ಇವಾಗ ಜೈಲ್ ಅನ್ನೋದು ಕೂಡ ನಮಗೆ ಇವಾಗ ಈ ಸ್ಟಿಲ್ ಇನ್ನಸೆಂಟ್ ಅಂಟಲ್ ಪ್ರೂವನ್ ಗಿಲ್ಟಿ. ನಮ್ಗೆ ಇವಾಗ ಇದು ಕನ್ವಿಕ್ಷನ್ ಅನ್ನೋದು ಇಲ್ಲ. ಕನ್ವಿಕ್ಷನ್ ಅನ್ನೋದು ಎಷ್ಟು ದಿನ ತೊಗೊಳೋದು, ಎಷ್ಟು ತಿಂಗಳ ವರ್ಷ ತೊಗೊಳತ್ತೋ, ಅದು ವರ್ಷಗಳೇ ತೊಗೊಳತ್ತೋ ನಾವು ನೋಡಬೇಕು. ಬಟ್ ಇವಾಗ 6 ತಿಂಗಳು ಅನ್ನೋದು ಇಸ್ ಅ ಸಾಲಿಡ್ ಅಮೌಂಟ್ ಆಫ್ ಟೈಮ್ ಇನ್ ಕೋರ್ಟ್. ನಾನು ಏನ್ ನೋಡ್ಬೇಕು ಅಂದ್ರೆ, ಇದು ಕೋರ್ಟ್ ಪ್ರತಿ ಸಲಿನೂ ಕೋರ್ಟ್ ಮುಂದೆ ಬಂದು ಈ ಕೋರ್ಟ್ಸ್ ರಿಜೆಕ್ಟ್ ಮಾಡ್ತಾ ಇದ್ರು. ಅಂದ್ರೆ ಇವಾಗ ಕೆಲವು ಸಲ ಏನಾಗುತ್ತೆ ಅಂದ್ರೆ ಜೈಲಿಗೆ ಹಾಕಿದಾಗ ಕೋರ್ಟ್ ಮುಂದೆ ಬರಕ್ಕೆ ಬಿಡಲ್ಲ. ಕೋರ್ಟ್ ಮುಂದೆ ಬಂದ್ರೆ ಎಲ್ಲೇ ಅವ್ರನ್ನ ಬಿಟ್ಬಿಡ್ತಾರೆ ಅನ್ನೋ ಒಂದು ಇದಿರುತ್ತೆ. ಅದು ವರ್ಷಾಂಗಲ್ಲಿ ಇಟ್ಕೊಂಡಿರೋ ಕೆಲವು ಸಲ ಇಲ್ಲಿ ಕೋರ್ಟ್ ಮುಂದೆ ಬರ್ತಾ ಇತ್ತು. ಬಟ್ ಕೋರ್ಟೇ ಇಲ್ಲ ಇದಕ್ಕೆ ಬೇಲ್ ಸಿಗಕ್ಕೆ ಸಾಕಷ್ಟು ನಮಗೆ ಎವಿಡೆನ್ಸ್ ಇಲ್ವೋ ಅಥವಾ ಇನ್ನೂ ಒಂದ್ ರೀತಿ ಇರಬೇಕು ಅಂತ. ಲೂಪ್ ಹೋಲ್ಸ್ ಒಂದು, ಮತ್ತೊಂದ್ ಕಡೆ 6 ತಿಂಗಳ ಜೈಲಲ್ಲಿದ್ದಾರೆ, ಮತ್ತೊಂದ್ ಕಡೆ 193 ಈಗ ಸಾಕ್ಷಿಗಳ ವಿಚಾರಣೆ ಆಗಬೇಕು. ಹೀಗಾಗಿ ತುಂಬಾ ಪ್ರೊಸೆಸ್ ಲೇಟ್ ಆಗುತ್ತೆ. ಆ ಒಂದು ವಿಚಾರವಾಗಿ ಬೇಲ್ ನೀಡಿದಂತೆ